ಇವಾಗ ಹೇಗೆ ಅನಿಸ್ತಿದೆ? ಈಗ ಕಾಲ್ಗೆ ಮುಕ್ತಿ ಸಿಕ್ಕಿರೋ ಆಗಿದೆ. ಇವಾಗ ಕಾಲನ್ನ ನಿಧಾನಕ್ಕೆ ನೆಲದ ಮೇಲೆ ಇಡಿ. ಅಮ್ಮ ಎದ್ದೇಳಿ. ಆಗ್ತಿಲ್ಲ. 1 ಸೆಕೆಂಡ್ ಇರಿ. ತಗೊಳ್ಳಿ. ತಾತನ ಸ್ಟಿಕ್ಕು. ಇದನ್ನ ಸಪೋರ್ಟಿಗೆ ಇಟ್ಕೊಂಡು ಮೇಲೆ ಎತ್ತಿ. ನೋವಿದೆ ಕಂಡ್ರಿ, ಆಗ್ತಾ ಇಲ್ಲ. ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು ತಾನೆ, ಪೇಷಂಟ್ಸ್ನ ನೋಡಬೇಕು ತಾನೆ, ನೀವು ನಡೆಯೋದಕ್ಕೆ ಶುರು ಮಾಡಬೇಕು. ಎಕ್ಸ್ರೇ ಎಲ್ಲ ಚೆಕ್ ಮಾಡಿದ್ದೀನಿ, ಆಲ್ ಗುಡ್. ಡಾಕ್ಟರ್ಸ್ ಕೂಡ ನಡೆಯೋದಕ್ಕೆ ಸಜೆಸ್ಟ್ ಮಾಡಿದ್ದಾರೆ. ಇಲ್ಲದೆ ಇದ್ರೆ ನಾನು ನಿಮ್ಗೆ ಹೀಗೆಲ್ಲ ಹಿಂಸೆ ಕೊಡ್ತಿದ್ನ. ಸ್ವಲ್ಪ ಮಸಲ್ ಟೆನ್ಷನ್ ಕಮ್ಮಿ ಆಗ್ಬೇಕಷ್ಟೆ. ಬಿಡಿ ಇದನ್ನ. ಇವಾಗ ಧೈರ್ಯ ಬರುತ್ತೆ ನೋಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋವಾಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಇಷ್ಟೊಂದು ಸ್ವೀಟ್ ಆಗಿರೋ ಡಾಕ್ಟರ್ ಹಿಂಸೆ ಕೊಡೋದಾದ್ರೆ ನಾನು ದಿನ ಇಂಥ ಹಿಂಸೆ ಅನುಭವಿಸೋಕ್ಕೂ ರೆಡಿ. ನಿಧಾನ. ಹುಷಾರು. ಡಾಕ್ಟ್ರೆ, ನೀವು ಹೀಗೆ ನಡೆದ್ರೆ ಆಗಲ್ಲ. ಕಾಲನ್ನ ಧೈರ್ಯವಾಗಿ ನೆಲದಲ್ಲಿಡಿ. ಆಗುತ್ತೆ. ಗುಡ್. ಹುಷಾರು. ಜೀವನ ಪೂರ್ತಿ ಇದೇ ರೀತಿ ನಡೀತಿರೋಣ ಅನ್ನಿಸ್ತಿದೆ ರೀ. ಇದೊಂಥರ ಚೆನ್ನಾಗಿದೆ. ಹೋಮ್ಲಿ ಫಿಸಿಯೋಥೆರಪಿ ಬೈ ಬ್ಯೂಟಿಫುಲ್ ಹೆಂಡತಿ ದೇವರು. ನಿಮ್ಮ ಮಾತು ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಇದು ಟ್ರೀಟ್ಮೆಂಟ್ ಟೈಮ್. ಬಿ ಸೀರಿಯಸ್ ಪತಿದೇವ್ರೆ. ನೀವು ಟ್ರೀಟ್ಮೆಂಟ್ ಕೊಡ್ತಿದ್ರೆ ನಾನು ವಾಸಿಯಾಗೋದೇ ಬೇಡ ಅನ್ನಿಸ್ತಿದೆ. ಬಿಡ್ತು ಅನ್ನಿ, ಏನೇನೋ ಮಾತಾಡ್ತೀರಾ. ನೀವು ಆದಷ್ಟು ಬೇಗ ಹುಷಾರಾಗಬೇಕು. ಸರಿಯಾಗಿದೆ, ಶುರು ಹಚ್ಕೊಳ್ಳಿ. ಅದೇನು ಪ್ರಯೋಗ ಮಾಡ್ತಿರೋ ಮಾಡಿ. ಸುಮ್ಮನೆ ನನ್ನ ಮೇಲೆ ವಾಲದಲ್ಲ, ಸ್ಟ್ರೈಟಾಗೆ ಕಾನ್ಸಂಟ್ರೇಟ್ ಮಾಡಿ ನಡಿಬೇಕು. ಫಿಸಿಯೋಥೆರಪಿ ಕ್ಲಾಸ್ ಆಮೇಲೆ ಇಟ್ಕೋಬೋದೇನೋ ಅಲ್ವಾ ಲೈಟ್ ಹೌಸ್?